ಇಲ್ಲ ಅದು ಸದನ ಅದು ಕ್ಯಾಬಿನೆಟ್ ಅಲ್ಲಿ ಬಹಳ ದೊಡ್ಡ ಚರ್ಚೆ ಆಯ್ತು, ಬೈದ್ರು ಮತ್ತು ಹಿಂಗೆಲ್ಲ ಬಂತದು ಸುದ್ದಿ ಬೇರೆ. ಆರಂಭದಲ್ಲಿ ಅದು ಎರಡು ವರ್ಗ ಆಗಿದೆ ಅಲ್ಲಿ. ಒಂದು ಇದು ಜನಗಣತಿ ಅಂತ ಆಗ್ತಾ ಇದೆ. ಜನಗಣತಿ ನಮ್ಮಲ್ಲಿ ಕಡಿಮೆ, ನಮ್ಮಲ್ಲಿ ಸಿದ್ದರಾಮಯ್ಯ ಟೀಮ್ ಹೇಳ್ತಿರೋದು ಜನಗಣತಿ ಅಲ್ಲಪ್ಪ, ಜನಗಣತಿ ಅಲ್ಲ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಇದು ಇವತ್ತಲ್ಲ ನಾಳೆ ಬಹಳ ಪವರ್ಫುಲ್ ಆಗೇ ಆಗತ್ತೆ ಅಂತೇಳಿ. ಅಂದ್ರೆ ನನಗೆ ಈ ಅದರ ಕಾಂಟೆಕ್ಸ್ಟ್ ಗಳನ್ನು ನೋಡಿದಾಗ ಈ ತರ ಇಡೀ ದೇಶದಲ್ಲಿ ಯಾರು ಮಾಡಿಲ್ಲ ಈ ತರದ್ದು. ಆಮೇಲೆ ಅದಿರಬಹುದು, ಎಲ್ಲ ನಮ್ಮ ಬಳಿಗೆ ಜನ ಬಂದಿಲ್ಲ, ನಮ್ಮ ಬಳಿಗೆ ಜನ ಹೋಗಿಲ್ಲ, ಮತ್ತೊಂದು ಅದೆಲ್ಲ ಇರಬಹುದು. ಇಲ್ಲಿ ಏನಾಗುತ್ತೆ, ಲಿಂಗಾಯತರಿಗೆ ಕೇಳ್ತಿರೋದು ನಾವು ಹತ್ರ 1 ಕೋಟಿ ಇರಬೇಕಲ್ಲ, ಯಾಕಿಷ್ಟು ಕಡಿಮೆ ಇದ್ದೀವಿ, ನಮ್ಮಲ್ಲಿ ಲೆಕ್ಕ ಹಾಕಿದ್ರೆ 1 ಕೋಟಿ ಅಲ್ವಾ ಅಂತೇಳಿ. ಅದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ, ಕೆಲವರಿಗೆ ಆ ಲಿಂಗಾಯತ ಸಮುದಾಯ ಇದ್ರೂ ಕೂಡ ಅದರಲ್ಲಿ ಕೆಲವು ಜಾತಿಗಳು SC ST ವರ್ಗಕ್ಕೆ ಸೇರುತ್ತೆ. ಹಾಗದು ಪ್ರವರ್ಗ 1 ಪ್ರವರ್ಗ 2 ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈಗ ನಾವು ಇಬ್ರು ಲಿಂಗಾಯತರು ಅಂದ್ಕೊಳ್ಳೋಣ, ಇನ್ನು 10 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ. ನಮ್ಗೇನು ಸಮಸ್ಯೆ ಇಲ್ಲ. ಅಲ್ಲೊಂದು 4 ಜನ ಇರ್ತಾರೆ, ಅವರಿಗೆ ಅವರ ಜಾತಿ ಅನುಸಾರವಾಗಿ ಲಿಂಗಾಯತ ಆಗಿದ್ರು ಕೂಡ ಅದರಲ್ಲಿ ಬೇರೆ ಬೇರೆ ಬರುತ್ತೆ, ಸಾಧಾರಣ ಮತ್ತು ಅದರಲ್ಲಿ ಅದು SC ST ಲೆವೆಲ್ಗೂ ಬರುತ್ತೆ. ಲೆವೆಲ್ ಅಂತಂದ್ರೆ ನಾನು ಹೇಳಿದ್ದು ರಿಸರ್ವೇಶನ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಅವರನ್ನ ಹಾಕೋದಕ್ಕೆ ಅವಕಾಶ ಇದೆ. ಈಗ ಜನರಲ್ ಕ್ಯಾಟಗರಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಅಂತ ಹೊಂದಿದ್ದಾರೆ, ಅದನ್ನ ನಾನು ಆಮೇಲೆ ಬರ್ತೀನಿ. ಈಗ ಇದರಲ್ಲಿ 4 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವರೇನ್ ಮಾಡ್ತಾರೆ, ಅವರಿಗೆ ಪ್ರವರ್ಗ 2A ಅವಕಾಶ ಸಿಗುತ್ತೆ. ಅವ್ರಿಗೆ ಹೇಳಿರ್ತಾರೆ, ನೋಡ್ರಪ್ಪ ನೀವು ಈ ರಿಸರ್ವೇಶನ್ ಸಿಗಬೇಕು ಅಂದ್ರೆ ನೀವು ಲಿಂಗಾಯತ ಅಂತ ಬರ್ಕೊಂಡ್ರೆ ಆಗಲ್ಲ, ಅವರ ಜಾತಿ ಬರೆದು ಹಿಂದೂ ಆ ತರ ಏನೋ ಒಂದಿರುತ್ತೆ. ಅವ್ರು ಅದನ್ನ ಬರೀತಾರೆ. ಯಾಕಂದ್ರೆ ನಾನು ಇವತ್ತು ಬರೆದ್ಬಿಟ್ಟು ನಾಳೆ ಗವರ್ಮೆಂಟ್ ಗೊತ್ತಲ್ಲ, ನೀವು ಹಂಗ್ ಬರ್ಕೊಂಡಿದ್ರೆ ನಿಮ್ಗೆ ಹೋಯ್ತು ಅಂತ ಅಂದ್ಬಿಟ್ರೆ ಯಾವನ್ ಬೇಕು ಅಂತ ಅಂದ್ಬಿಟ್ಟು, ಹಾಗಾಗಿ ಅದು ಡಿಸ್ಪ್ಯೂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಭಾಗಗಳಾಗಿ ವಿಂಗಡಣೆ ಆಗಿರ್ಬೋದು. ಆದ್ರೆ ಸಮೂಹದಲ್ಲಿ ಬರುವಾಗ ಅವರೆಲ್ಲ ಇನ್ಕ್ಲೂಡ್ ಲಿಂಗಾಯತರಿಗೆ ಬರ್ತಾರೆ. ಇವರು ಹೇಳೋದು ನಮ್ಮ ಕೌಂಟಿ ಯಾಕೆ ಬಂದಿಲ್ಲ, ಅವ್ರು ಲಿಂಗಾಯತನೇ ಅಲ್ವಾ. ಅದಕ್ಕೆ ಇವರು ಹೇಳ್ತಿರೋದು, ಅಣ್ಣ ಇದು ಜಾತಿ ಗಣತಿ ಅಲ್ಲ, ಲಿಂಗಾಯತರಷ್ಟಿದ್ದಾರೆ ಅಂತ ನಾವು ಕೇಳಲೇ ಇಲ್ಲ. ಸಾಮಾಜಿಕವಾಗಿ ನೀನು ಯಾವುದು ಸರ್, ನಾನು 2A ಪ್ರವರ್ಗಕ್ಕೆ ಬರ್ತೀನಿ, ನಮ್ದು SC ST ಇದಕ್ಕೆ ಬರುತ್ತೆ, ಓಕೆ ಫೈನ್, ಆಗಿದ್ರೆ ನಿನಗೆ 2A ವರ್ಗಕ್ಕೆ ಬರ್ತೀಯ ನೀನು, ಓಕೆ ಹಿಂದುಳಿದ ವರ್ಗಕ್ಕೆ ಬರ್ತೀಯ. ಆ ತರ ಒಂದು 4-5 ಕೇಳ್ತಾರೆ. ಇದು ಪ್ರಾಬ್ಲಮ್ ಆಗಿರುವಂತದ್ದು ಅಂತೇಳಿ. ಆಮೇಲೆ ಜೋರಾಗಿ ಮಾತಾಡಿದ್ದಾರೆ. ಮತ್ತೊಂದು ಅದಕ್ಕೆ CM ಸಿದ್ದರಾಮಯ್ಯ ಒಂದು ಸ್ಪಷ್ಟೀಕರಣ ಕೊಟ್ಟರು, ಯಾರು ಜೋರಾಗಿ ಮಾತಾಡಿಲ್ಲ, ಅಲ್ಲಿ ಅಂತದ್ದು ಏನು ಆಗಿಲ್ಲ. ಬಂದ ರಿಪೋರ್ಟ್ ಅನ್ನ ನಾವೆಲ್ಲ ಸಚಿವರಿಗೆ ಕೊಟ್ವಿ, ಎಲ್ಲ ಸಚಿವರಿಗೆ ಕೊಟ್ಟುಬಿಟ್ಟು ನೋಡ್ರಪ್ಪ ಇದನ್ನು ಓದ್ಕೊಂಡ್ ಬನ್ನಿ ಅಂತ ಹೇಳಿದ್ದೀವಿ ಅಂತ. ಈಗ ಸರ್ ಇವರು ಬಿಜೆಪಿ ಹೇಳ್ತಿದ್ದಾರೆ, ಈಗ ಅದು ಮೂಲ ಪ್ರತಿನೇ ಇಲ್ಲ ಅಲ್ಲ, ಅದು ದೊಡ್ಡ ಒಂದು ಮಹಾ ದುರಂತ, ಮಹಾ ಕಣ್ಕಟ್ಟು ಕಳ್ಳಾಟ. ಕಾಂತರಾಜು ಆಯೋಗ ರಚನೆ ಮಾಡಿದ ಮೂಲ ಪ್ರತಿನೇ ಕಣ್ಮರೆ ಆಗಿದೆ ಅಂತಂದ್ರೆ ಏನ್ರಿ ಅರ್ಥ ಇದಕ್ಕೆ? ಇದಕ್ಕೊಂದು ಮಾನ ಮರ್ಯಾದೆ ಇದೆಯಾ? ಯಾರು ಮಾಡಿದ್ರು ಎಲ್ಲರನ್ನು ಕೂಡ ಅವರಿಗೆ ಶಿಕ್ಷೆ, ಅವರನ್ನು ಜೈಲಿಗೆ ಹಾಕಬೇಕಾಗಿತ್ತು. ಹೌದು, ಕಾಂತರಾಜು ಅವರಿಗೆ ಕಾಣೆ ಆಗಿದೆ ಅಂದ್ರೆ ಅದಕ್ಕೆ ಅರ್ಥ ಇದೆಯೇನ್ರಿ? ಇದು ಹೆಂಗೆ, ಇದು ಎಲ್ಲಿ ತನಕ ಅಂತಂದ್ರೆ, ಈಗ ಕಳ್ಳತನ ಆಗತ್ತೆ. ಎಲ್ಲಿ ಕಳ್ಳತನ ಆಗತ್ತೆ? ಮನೆಗಳಲ್ಲಿ ಕಳ್ಳತನ ಆಗತ್ತೆ, ಬ್ಯಾಂಕ್ ಕಳ್ಳತನ ಆಗತ್ತೆ, ಮತ್ತೊಂದು ಕಳ್ಳತನ ಆಗತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಳ್ಳತನ ಆಯ್ತು ಅಂತ ಬಂದ್ರೆ ಹೆಂಗಿರ್ತದೆ? ಆಮೇಲೆ ನಾಳೆ ಸರ್ಕಾರದ ಖಜಾನೆ ಕಳ್ಳತನವಾಗಿದೆ ಅಂತಂದ್ರೆ ಹೆಂಗಾಗ್ತದೆ? ಹಂಗಾಯ್ತಿದು. ಇದು ನಮ್ಮ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಚೀಮಾರಿ ಹಾಕುವಂತಹ ವಿಚಾರ. ಯಾವುದು ಮೂಲಭೂತಿ ಕಣ್ಮರೆ ಆಗಿರೋದು ಇದೆಯಲ್ಲ, ನಿಜವಾಗಿ ಯಾರು ಕಣ್ಮರೆ ಮಾಡಿದ್ದಾರೋ ಸಂಬಂಧಪಟ್ಟವರು ಸುಸೈಡ್ ಮಾಡ್ಕೋಬೇಕಾಗಿತ್ತು. ಸುಸೈಡ್ ಅಂತಂದ್ರೆ ಕೆಲವರು ಹೇಳ್ತಾರಲ್ಲ, ಈಗ ಮೊದಲೆಲ್ಲ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಆಕ್ಸಿಡೆಂಟ್ ಆದ್ರೆ ಮಂತ್ರಿಗಳು ರಾಜೀನಾಮೆ ಕೊಡ್ತಾ ಇದ್ರು. ಇದಕ್ಕೆ ನಾನ್ ಕಾರಣಪ್ಪ, ನನ್ನ ಅವಧಿಯಲ್ಲಿ ಹಿಂಗೆ ಆಯ್ತು ಅಂತ ಹೇಳಿ. ಇವರಿಗೆ ಮಾನ ಮರ್ಯಾದೆ ಪಾಪ ಪ್ರಜ್ಞೆ ಕಾಣಬೇಕು. ಆಮೇಲೆ ಈಗ ಕಾಣೆ ಆಯ್ತಲ್ಲ, ಅದಕ್ಕೆ ಖರ್ಚಾದ ದುಡ್ಡೆಲ್ಲ ನಿಂಗಿ ನೀರು ಕುಡಿದಿರ್ತಾರೆ. ಅವ್ರಿಗೊಂದು ಮಾನ ಮರ್ಯಾದೆ ಇಲ್ವಾ? ನಾನು ಯಾವುದಕ್ಕಾಗಿ ದುಡ್ಡು ತಗೊಂಡ್ನೋ, ನಾನು ಯಾವುದಕ್ಕಾಗಿ ಸಂಬಳ ತಗೊಂಡ್ನೋ, ನಾನು ಯಾವುದಕ್ಕಾಗಿ ಟೀ ಕುಡಿದ್ನೋ ಕಾಫಿ ಕುಡಿದ್ನೋ ಓಡಾಡಿದ್ನೋ, ಈ ಒಂದು ವರದಿಗಾಗಿ. ಆ ವರದಿಯ ಕಾರಣ ಆಯ್ತು, ವರದಿ ಲೆಕ್ಕ ಇಲ್ಲ, ನಾನು ದುಡ್ಡು ತಿಂದೆ. ಭಿಕ್ಷೆ ಬೇಡಕ್ಕಾಗಲ್ವೇನ್ರಿ ನಿಮಗೆ? ತೂ 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 ತೂ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನೋಡ್ಕೊಂಬನ್ನಿ. ಕಾಂಗ್ರೆಸ್ ಪಾಳಯದಲ್ಲಿ ಜಾತಿ ಜ್ವಾಲೆ ದಗದಗಿಸುತ್ತಿದೆ. ಹಸ್ತದ ಮನೆಯೊಂದಿಗೆ ಒಕ್ಕಲಿಗ ವರ್ಸಸ್ ಹಿಂದ ವರ್ಸಸ್ ಲಿಂಗಾಯತ ಸಮರ ಬೂದಿ ಮುಚ್ಚಿದ ಕೆಂಡದಂತಿದೆ. ಮೊನ್ನೆ ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಈ ನಡುವೆ ಬಿಜೆಪಿಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ.
ಜಾತಿ ಜ್ವಾಲೆ, ಕಾಂಗ್ರೆಸ್ ಮನೆ ದಗದಗ. ಕೇಸರಿಗೆ ಬ್ರಹ್ಮಾಸ್ತ್ರ, ಇಕ್ಕಟ್ಟಿನಲ್ಲಿ ಸಿಎಂ. ಜಾತಿ ಗಣತಿ ವರದಿ ಜಟಾಪಟಿ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಹುಟ್ಟುಹಾಕಿದೆ. ಈ ವರದಿ ಜಾರಿ ಸಂಬಂಧ ಮೊನ್ನೆ ಗುರುವಾರ ವಿಶೇಷ ಸಂಪುಟ ಸಭೆ ಮಾಡಲಾಯಿತು. ಈ ಸಭೆಯಲ್ಲಿ ಸರ್ಕಾರ ಯಾವುದೇ ನಿರ್ಧಾರಕ್ಕೆ ಬಾರದೆ ಮುಕ್ತಾಯಗೊಂಡಿದೆ. ಆದ್ರೆ ಈ ಜಾತಿ ವರದಿ ಜ್ವಾಲೆ ಸಚಿವ ಸಹೋದ್ಯೋಗಿಗಳ ಮಧ್ಯೆ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣವಾಗಿದೆ. ಆದ್ರೆ ಕೇಸರಿ ಪಡೆ ಸಾಲು ಸಾಲು ಪ್ರಶ್ನೆಯನ್ನ ಸರ್ಕಾರದತ್ತ ಬಿಟ್ಟಿದೆ. ಕಾಂಗ್ರೆಸ್ ವರ್ಸಸ್ ಕೇಸರಿ ವರದಿ ಅಸ್ತ್ರ. ಜಾತಿ ಜನಗಣತಿ ವರದಿ ಮೇಲೆ ಕೇಸರಿ ಪಾಳೆಯ ಸಾಲು ಸಾಲು ಅನುಮಾನವನ್ನ ಹೊರಹಾಕಿದೆ. ಸರ್ಕಾರದ ಬಳಿ ಇರೋ ವರದಿ ಅಸಲಿಯ ಎಂದು ನೇರವಾಗಿ ಬಿಜೆಪಿ ಪ್ರಶ್ನೆ ಮಾಡಿದೆ. 2021ರಲ್ಲಿ ವರದಿ ಕಾಣೆಯಾಗಿದೆ ಎಂದು ಜಯಪ್ರಕಾಶ್ ಹೆಗಡೆ ಅವರು ಪತ್ರ ಬರೆದಿದ್ರು. ಸೀಲ್ಡ್ ಬಾಕ್ಸ್ ನಲ್ಲಿದ್ದ ವರದಿಯಲ್ಲಿ ಕಾರ್ಯದರ್ಶಿ ಸಹಿ ಇಲ್ಲ, ಹೀಗಾಗಿ ಮೂಲ ಹಸ್ತಪ್ರತಿಯಲ್ಲೇ ಇರಲಿಲ್ಲ ಅಂತ ಪತ್ರ ಬರೆದಿದ್ರು. ಈಗ ಸಿಎಂ ಕೈ ಸೇರಿದ ಜಾತಿ ಗಣತಿ ವರದಿ ಅಸಲಿನ ಎಂದು ಪ್ರಶ್ನೆ ಮಾಡಿ ಬಿಜೆಪಿ ಪಡೆ ಕುಟುಕಿದೆ. ಜಾತಿ ಗಣತಿ ವರದಿ ಮೇಲೆ ಅಶೋಕ್ಗೆ ಅನುಮಾನ. ಒರಿಜಿನಲ್ ಅಥವಾ ಹಸ್ತಪ್ರತಿಯ ಸೀಲ್ಡ್ ಬಾಕ್ಸಿನಲ್ಲಿ ಲಭ್ಯವಿರುವುದಿಲ್ವಾ? ಒರಿಜಿನಲ್ಲೇ ಸೀಲ್ಡ್ ಬಾಕ್ಸ್ ಅಲ್ಲಿ ಇಲ್ಲ. ಈ ಸೀಲ್ಡ್ ಬಾಕ್ಸ್ ಅಲ್ಲಿ ಅತಂಡ್ ಇದು ಹೆಂಗ ಹೊಡ್ತೈತೆ, ಸೈಂಟಿಫಿಕ್ ಹೆಂಗಾಗ್ತೈತೆ? ಇಂದಿನ ಅಧ್ಯಕ್ಷರು ಸೈನ್ ಹಾಕ್ದಿರ ಸೀಲ್ಡ್ ಬಾಕ್ಸ್ ಮಾಡಿ ಅದರಲ್ಲಿ ಪತ್ರಿಕೆ ನಾವನೇನೇನ್ ಮಾಡವನೇ. ಜಾತಿ ಗಣತಿ ಬಗ್ಗೆ ಸರ್ಕಾರದಲ್ಲಿ ಗೊಂದಲ ಇಲ್ಲ. ನೋಡಪ್ಪ, ಯಾರು ಕ್ಯಾಬಿನೆಟ್ ನಲ್ಲಿ ವಿರೋಧ ಮಾಡಿಲ್ಲ, ಕ್ಯಾಬಿನೆಟ್ ನಲ್ಲಿ ಜೋರಾಗಿ ಯಾರು ಮಾತಾಡಿಲ್ಲ, ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ. ಗೊತ್ತಾಯ್ತಾ? ನಾನೇನ್ ಹೇಳಿದ್ದೀನಿ, ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಏನು ಡಿಸಿಷನ್ ಆಗಿಲ್ಲ. ಅವ್ರ ಅಭಿಪ್ರಾಯಗಳನ್ನೆಲ್ಲ ಓದ್ಕೊಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ವಿಲ್ ಡಿಸ್ಕಸ್ ಅಗೈನ್ ಇನ್ ದಿ ಕ್ಯಾಬಿನೆಟ್ ಅಂಡ್ ವಿಲ್ ಟೇಕ್ ಎ ಡಿಸಿಷನ್. ಯಾವ ಜಾತಿಗೂ ಅನ್ಯಾಯ ಆಗಬಾರದು. ಇದು ಸೋಸಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ. ಸೋಸಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ. ಒಟ್ಟಾರೆ ಕಾಂಗ್ರೆಸ್ ಜಾತಿ ಗಣತಿ ವಿಚಾರದಲ್ಲಿ ಮನೆಯೊಂದು 100 ಬಾಗಿಲಾಗಿದ್ದಂತೂ ಸುಳ್ಳಲ್ಲ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕನ್. ಇಲ್ಲ, ಅದು ಸಾಧಾರಣ ಅದು ಕ್ಯಾಬಿನೆಟ್ ಅಲ್ಲಿ ಬಹಳ ದೊಡ್ಡ ಚರ್ಚೆ ಆಯಿತು, ಬೈದ್ರು ಮತ್ತು ಹಿಂಗೆಲ್ಲ ಬಂತದು ಸುದ್ದಿ ಬೇರೆ. ಆರಂಭದಲ್ಲಿ ಅದು 2 ವರ್ಗ ಆಗಿದೆ ಅಲ್ಲಿ. ಒಂದು ಇದು ಜನಗಣತಿ ಅಂತ ಆಗ್ತಾ ಇದೆ. ಜನಗಣತಿ ನಮ್ಮಲ್ಲಿ ಕಡಿಮೆ. ನಮಗೆ ಸಿದ್ದರಾಮಯ್ಯ ಟೀಮ್ ಹೇಳ್ತಿರೋದು ಜನಗಣತಿ ಅಲ್ಲಪ್ಪ, ಜನಗಣತಿ ಅಲ್ಲ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಇದುವೇ. ಇದು ಇವತ್ತಲ್ಲ ನಾಳೆ ಬಹಳ ಪವರ್ಫುಲ್ ಆಗಿ ಆಗೇ ಆಗತ್ತೆ ಅಂತೇಳಿ. ಅಂದ್ರೆ ನನಗೆ ಈ ಅದರ ಕಾಂಟೆಕ್ಸ್ಟ್ ಗಳನ್ನು ನೋಡಿದಾಗ ಈ ತರ ಇಡೀ ದೇಶದಲ್ಲಿ ಯಾರು ಮಾಡಿಲ್ಲ ಈ ತರದ್ದು. ಆಮೇಲೆ ಅದಿರಬಹುದು, ಎಲ್ಲ ನಮ್ಮ ಬಳಿಗೆ ಜನ ಬಂದಿಲ್ಲ, ನಮ್ಮ ಬಳಿಗೆ ಜನ ಹೋಗಿಲ್ಲ, ಮತ್ತೊಂದು ಅದೆಲ್ಲ ಇರಬಹುದು. ಇಲ್ಲಿ ಏನಾಗುತ್ತೆ, ಲಿಂಗಾಯತರು ಕೇಳ್ತಿರೋದು ನಾವು ಹತ್ರ 1 ಕೋಟಿ ಇರಬೇಕಲ್ಲ, ಯಾಕೆ ಇಷ್ಟು ಕಡಿಮೆ ಇದ್ದೀವಿ, ನಮ್ಮಲ್ಲಿ ಲೆಕ್ಕ ಹಾಕಿದ್ರೆ 1 ಕೋಟಿ ಅಲ್ವಾ ಅಂತೇಳಿ. ಅದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ, ಕೆಲವರಿಗೆ ಆ ಲಿಂಗಾಯತ ಸಮುದಾಯ ಇದ್ರೂ ಕೂಡ ಅದರಲ್ಲಿ ಕೆಲವು ಜಾತಿಗಳು ಎಸ್ಸಿ ವರ್ಗಕ್ಕೆ ಸೇರುತ್ತೆ. ಹಾಗದು ಪ್ರವರ್ಗ 1, ಪ್ರವರ್ಗ 2 ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈಗ ನಾವು ಇಬ್ರು ಲಿಂಗಾಯತರು ಅಂದ್ಕೊಳ್ಳೋಣ, ಇನ್ನೊಂದು 10 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ. ನಮ್ಗೇನು ಸಮಸ್ಯೆ ಇಲ್ಲ. ಅಲ್ಲೊಂದು 4 ಜನ ಇರ್ತಾರೆ, ಅವರಿಗೆ ಅವರ ಜಾತಿ ಅನುಸಾರವಾಗಿ ಲಿಂಗಾಯತ ಆಗಿದ್ರು ಕೂಡ ಅದರಲ್ಲಿ ಬೇರೆ ಬೇರೆ ಬರುತ್ತೆ. ಸಾಧಾರಣ ಮತ್ತು ಅದರಲ್ಲಿ ಅದು SC ಲೆವೆಲ್ಗೂ ಬರುತ್ತೆ. ಲೆವೆಲ್ ಅಂತಂದ್ರೆ ನಾನು ಹೇಳಿದ್ದು ರಿಸರ್ವೇಷನ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಅವರನ್ನ ಹಾಕೋದಕ್ಕೆ ಅವಕಾಶ ಇದೆ. ಈಗ ಜನರಲ್ ಕ್ಯಾಟಗರಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರೊಂದು ಹೊಂದಿದ್ದಾರೆ, ಅದನ್ನ ನಾನು ಆಮೇಲೆ ಬರ್ತೀನಿ. ಈಗ ಇದರಲ್ಲಿ 4 ಜನ ಇದ್ದಾರೆ ತಿಳ್ಕೊಳ್ಳಿ. ಅವರೇನ್ ಮಾಡ್ತಾರೆ, ಅವರಿಗೆ ಪ್ರವರ್ಗ 2A ಅವಕಾಶ ಸಿಗುತ್ತೆ. ಅವ್ರಿಗೆ ಹೇಳಿರ್ತಾರೆ, ನೋಡ್ರಪ್ಪ ನೀವು ಈ ರಿಸರ್ವೇಷನ್ ಸಿಗಬೇಕು ಅಂತಂದ್ರೆ ನೀವು ಲಿಂಗಾಯತ ಅಂತ ಬರ್ಕೊಂಡ್ರೆ ಆಗಲ್ಲ, ಅವರ ಜಾತಿ ಬರೆದು ಹಿಂದೂ ಆ ತರ ಏನೋ ಒಂದಿರುತ್ತೆ. ಅವ್ರು ಅದನ್ನ ಬರೀತಾರೆ. ಯಾಕಂದ್ರೆ ನಾನು ಇವತ್ತು ಬರೆದ್ಬಿಟ್ಟು ನಾಳೆ ಗವರ್ಮೆಂಟ್ ಗೊತ್ತಲ್ಲ, ನೀವು ಹಂಗೆ ಬರ್ಕೊಂಡಿದ್ರೆ ನಿಮ್ಗೆ ಹೋಯ್ತು ಅಂತ ಅಂದ್ಬಿಟ್ರೆ ಯಾವನಿಗೆ ಬೇಕು ಅಂತ ಅಂದ್ಬಿಟ್ಟು, ಹಾಗಾಗಿ ಅದು ಡಿಸ್ಪ್ಯೂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಭಾಗಗಳಾಗಿ ವಿಂಗಡಣೆ ಆಗಿರ್ಬೋದು. ಆದ್ರೆ ಸಮೂಹದಲ್ಲಿ ಬರುವಾಗ ಅವರೆಲ್ಲ ಇನ್ಕ್ಲೂಡ್ ಲಿಂಗಾಯತರಿಗೆ ಬರ್ತಾರೆ. ಇವರು ಹೇಳೋದು ನಮ್ಮ ಕೌಂಟಿ ಯಾಕೆ ಬಂದಿಲ್ಲ, ಅವ್ರು ಲಿಂಗಾಯತನೇ ಅಲ್ವಾ. ಅದಕ್ಕೆ ಇವರು ಹೇಳ್ತಿರೋದು, ಅಣ್ಣ ಇದು ಜಾತಿ ಗಣತಿ ಅಲ್ಲ, ಲಿಂಗಾಯತರಷ್ಟಿದ್ದಾರೆ ಅಂತ ನಾವು ಕೇಳಲೇ ಇಲ್ಲ. ಸಾಮಾಜಿಕವಾಗಿ ನೀನು ಯಾವುದು ಸರ್, ನಾನು 2A ಪ್ರವರ್ಗಕ್ಕೆ ಬರ್ತೀನಿ, ನಂದು SC ST ಇದಕ್ಕೆ ಬರುತ್ತೆ, ಓಕೆ ಫೈನ್,
ಹಾಗಿದ್ರೆ ನಿನಗೆ 2A ವರ್ಗಕ್ಕೆ ಬರ್ತೀಯ ನೀನು, ಓಕೆ, ಹಿಂದುಳಿದ ವರ್ಗಕ್ಕೆ ಬರ್ತೀಯ, ಆ ತರ ಒಂದು 4-5 ಕೇಳ್ತಾರೆ. ಇದು ಪ್ರಾಬ್ಲಮ್ ಆಗಿರುವಂತದ್ದು ಅಂತ ಹೇಳಿ ಆಮೇಲೆ ಜೋರಾಗಿ ಮಾತಾಡಿದ್ದಾರೆ. ಮತ್ತೊಂದು ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಒಂದು ಸ್ಪಷ್ಟೀಕರಣ ಕೊಟ್ಟರು. ಯಾರು ಜೋರಾಗಿ ಮಾತಾಡಿಲ್ಲ, ಅಲ್ಲಿ ಅಂತದ್ದು ಏನು ಆಗಿಲ್ಲ. ಬಂದ ರಿಪೋರ್ಟ್ ಅನ್ನ ನಾವೆಲ್ಲ ಸಚಿವರಿಗೆ ಕೊಟ್ವಿ, ಎಲ್ಲ ಸಚಿವರಿಗೆ ಕೊಟ್ಟು ಬಿಟ್ಟು ನೋಡ್ರಪ್ಪ ಇದನ್ನು ಓದ್ಕೊಂಡು ಬನ್ನಿ ಅಂತ ಹೇಳಿದೀವಿ ಅಂತ. ಈಗ ಸರ್ ಇವರು ಬಿಜೆಪಿ ಹೇಳ್ತಿದ್ದಾರೆ ಈಗ ಅದು ಮೂಲ ಪ್ರತಿನೇ ಇಲ್ಲ. ಅಲ್ಲ, ಅದು ದೊಡ್ಡ ಒಂದು ಮಹಾ ದುರಂತ, ಮಹಾ ಕಣ್ಕಟ್ಟು ಕಳ್ಳಾಟ. ಕಾಂತರಾಜು ಆಯೋಗ ರಚನೆ ಮಾಡಿದ ಮೂಲ ಪ್ರತಿನೇ ಕಣ್ಮರೆ ಆಗಿದೆ ಅಂತಂದ್ರೆ ಏನ್ ಅರ್ಥ ಇದಕ್ಕೆ? ಇದಕ್ಕೊಂದು ಮಾನ ಮರ್ಯಾದೆ ಇದೆಯಾ? ಯಾರು ಮಾಡಿದ್ರು ಎಲ್ಲರನ್ನು ಕೂಡ ಅವರಿಗೆ ಶಿಕ್ಷೆ, ಅವರನ್ನು ಜೈಲಿಗೆ ಹಾಕಬೇಕಾಗಿತ್ತು. ಹೌದು, ಕಾಂತರಾಜು ಅವರದ್ದು ಕಾಣೆ ಆಗಿದೆ ಅಂದ್ರೆ ಅದಕ್ಕೆ ಅರ್ಥ ಇದೆಯೇನ್ರಿ? ಇದು ಹೆಂಗೆ, ಇದು ಎಲ್ಲಿ ತನಕ ಅಂತಂದ್ರೆ ಈಗ ಕಳ್ಳತನ ಆಗತ್ತೆ. ಎಲ್ಲಿ ಕಳ್ಳತನ ಆಗತ್ತೆ? ಮನೆಗಳಲ್ಲಿ ಕಳ್ಳತನ ಆಗತ್ತೆ, ಬ್ಯಾಂಕ್ ಕಳ್ಳತನ ಆಗತ್ತೆ, ಮತ್ತೊಂದು ಕಳ್ಳತನ ಆಗತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಳ್ಳತನ ಆಯ್ತು ಅಂತ ಬಂದ್ರೆ ಹೆಂಗಿರ್ತದೆ? ಆಮೇಲೆ ನಾಳೆ ಸರ್ಕಾರದ ಖಜಾನೆ ಕಳ್ಳತನವಾಗಿದೆ ಅಂತಂದ್ರೆ ಹೆಂಗಾಗ್ತದೆ? ಹಂಗಾಯ್ತಿದು. ಇದು ನಮ್ಮ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಚೀಮಾರಿ ಹಾಕುವಂತಹ ವಿಚಾರ. ಯಾವುದು ಮೂಲ ಪ್ರತಿ ಕಣ್ಮರೆ ಆಗಿದ್ದು ಇದೆಯಲ್ಲ, ನಿಜವಾಗಿ ಯಾರು ಕಣ್ಮರೆ ಮಾಡಿದ್ದಾರೋ ಸಂಬಂಧಪಟ್ಟವರು ಸುಸೈಡ್ ಮಾಡ್ಕೋಬೇಕಾಗಿತ್ತು. ಸುಸೈಡ್ ಅಂತಂದ್ರೆ ಕೆಲವರು ಹೇಳ್ತಾರಲ್ಲ, ಈಗ ಮೊದಲೆಲ್ಲ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಆಕ್ಸಿಡೆಂಟ್ ಆದ್ರೆ ಮಂತ್ರಿಗಳು ರಾಜೀನಾಮೆ ಕೊಡ್ತಾ ಇದ್ರು. ಇದಕ್ಕೆ ನಾನ್ ಕಾರಣಪ್ಪ, ನನ್ನ ಅವಧಿಯಲ್ಲಿ ಹಿಂಗೆ ಆಯ್ತು ಅಂತ ಹೇಳಿ. ಇವರಿಗೆ ಮಾನ ಮರ್ಯಾದೆ, ಪಾಪ ಪ್ರಜ್ಞೆ ಕಾಣಬೇಕು. ಆಮೇಲೆ ಈಗ ಕಾಣೆ ಆಯ್ತಲ್ಲ, ಅದಕ್ಕೆ ಖರ್ಚಾದ ದುಡ್ಡೆಲ್ಲ ನಿಂಗಿ ನೀರು ಕುಡಿದಿರ್ತಾರೆ. ಅವ್ರಿಗೊಂದು ಮಾನ ಮರ್ಯಾದೆ ಇಲ್ವಾ? ನಾನು ಯಾವುದಕ್ಕಾಗಿ ದುಡ್ಡು ತಗೊಂಡ್ನೋ, ನಾನು ಯಾವುದಕ್ಕಾಗಿ ಸಂಬಳ ತಗೊಂಡ್ನೋ, ನಾನು ಯಾವುದಕ್ಕಾಗಿ ಟೀ ಕುಡಿದ್ನೋ, ಕಾಫಿ ಕುಡಿದ್ನೋ, ಓಡಾಡಿದ್ನೋ, ಈ ಒಂದು ವರದಿಗಾಗಿ. ಆ ವರದಿಯ ಕಾರಣ ಆಯ್ತು, ವರದಿ ಲೆಕ್ಕ ಇಲ್ಲ, ನಾನು ದುಡ್ಡು ತಿಂದೆ. ಭೇ, ಭಿಕ್ಷೆ ಬೇಡಕ್ಕಾಗಲ್ವೇನ್ರಿ ನಿಮಗೆ? ತೂ 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 ತೂ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನೋಡ್ಕೊಂಬನ್ನಿ. ಕಾಂಗ್ರೆಸ್ ಪಾಳೆಯದಲ್ಲಿ ಜಾತಿ ಜ್ವಾಲೆ ದಗದಗಿಸುತ್ತಿದೆ. ಹಸ್ತದ ಮನೆಯೊಂದಿಗೆ ಒಕ್ಕಲಿಗ ವರ್ಸಸ್ ಹಿಂದ ವರ್ಸಸ್ ಲಿಂಗಾಯತ ಸಮರ ಬೂದಿ ಮುಚ್ಚಿದ ಕೆಂಡದಂತಿದೆ. ಮೊನ್ನೆ ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಈ ನಡುವೆ ಬಿಜೆಪಿಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ. ಜಾತಿ ಜ್ವಾಲೆ, ಕಾಂಗ್ರೆಸ್ ಮನೆ ದಗದಗ. ಕೇಸರಿಗೆ ಬ್ರಹ್ಮಾಸ್ತ್ರ, ಇಕ್ಕಟ್ಟಿನಲ್ಲಿ ಸಿಎಂ. ಜಾತಿ ಗಣತಿ ವರದಿ ಜಟಾಪಟಿ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಹುಟ್ಟುಹಾಕಿದೆ. ಈ ವರದಿ ಜಾರಿ ಸಂಬಂಧ ಮೊನ್ನೆ ಗುರುವಾರ ವಿಶೇಷ ಸಂಪುಟ ಸಭೆ ಮಾಡಲಾಯಿತು. ಈ ಸಭೆಯಲ್ಲಿ ಸರ್ಕಾರ ಯಾವುದೇ ನಿರ್ಧಾರಕ್ಕೆ ಬಾರದೆ ಮುಕ್ತಾಯಗೊಂಡಿದೆ. ಆದ್ರೆ ಈ ಜಾತಿ ವರದಿ ಜ್ವಾಲೆ ಸಚಿವ ಸಹೋದ್ಯೋಗಿಗಳ ಮಧ್ಯೆ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣವಾಗಿದೆ. ಆದ್ರೆ ಕೇಸರಿ ಪಡೆ ಸಾಲು ಸಾಲು ಪ್ರಶ್ನೆಯನ್ನ ಸರ್ಕಾರದತ್ತ ಬಿಟ್ಟಿದೆ. ಕಾಂಗ್ರೆಸ್ ವರ್ಸಸ್ ಕೇಸರಿ ವರದಿ ಅಸ್ತ್ರ. ಜಾತಿ ಜನಗಣತಿ ವರದಿ ಮೇಲೆ ಕೇಸರಿ ಪಾಳೆಯ ಸಾಲು ಸಾಲು ಅನುಮಾನವನ್ನ ಹೊರಹಾಕಿದೆ. ಸರ್ಕಾರದ ಬಳಿ ಇರೋ ವರದಿ ಅಸಲಿಯಾ ಎಂದು ನೇರವಾಗಿ ಬಿಜೆಪಿ ಪ್ರಶ್ನೆ ಮಾಡಿದೆ. 2021ರಲ್ಲಿ ವರದಿ ಕಾಣೆಯಾಗಿದೆ ಎಂದು ಜಯಪ್ರಕಾಶ್ ಹೆಗಡೆ ಅವರು ಪತ್ರ ಬರೆದಿದ್ರು. ಸೀಲ್ಡ್ ಬಾಕ್ಸ್ ನಲ್ಲಿದ್ದ ವರದಿಯಲ್ಲಿ ಕಾರ್ಯದರ್ಶಿ ಸಹಿ ಇಲ್ಲ, ಹೀಗಾಗಿ ಮೂಲ ಹಸ್ತಪ್ರತಿಯಲ್ಲೇ ಇರಲಿಲ್ಲ ಅಂತ ಪತ್ರ ಬರೆದಿದ್ರು. ಈಗ ಸಿಎಂ ಕೈ ಸೇರಿದ ಜಾತಿ ಗಣತಿ ವರದಿ ಅಸಲಿನಾ ಎಂದು ಪ್ರಶ್ನೆ ಮಾಡಿ ಬಿಜೆಪಿ ಪಡೆ ಕುಟುಕಿದೆ. ಜಾತಿ ಗಣತಿ ವರದಿ ಮೇಲೆ ಅಶೋಕ್ಗೆ ಅನುಮಾನ. ಒರಿಜಿನಲ್ ಅಥವಾ ಹಸ್ತಪ್ರತಿಯ ಸೀಲ್ಡ್ ಬಾಕ್ಸಿನಲ್ಲಿ ಲಭ್ಯವಿರುವುದಿಲ್ವಾ? ಒರಿಜಿನಲ್ಲೇ ಸೀಲ್ಡ್ ಬಾಕ್ಸ್ ಅಲ್ಲಿ ಇಲ್ಲ. ಈ ಸೀಲ್ಡ್ ಬಾಕ್ಸ್ ಅಲ್ಲಿ ಅತಂಡ್ ಇದು ಹೆಂಗ ಹೊಡ್ತತೆ? ಸೈಂಟಿಫಿಕ್ ಹೆಂಗಾಗ್ತೈತೆ? ಇಂದಿನ ಅಧ್ಯಕ್ಷರು ಸೈನ್ ಹಾಕ್ದಿರ ಸೀಲ್ಡ್ ಬಾಕ್ಸ್ ಮಾಡಿ ಅದರಲ್ಲಿ ಪತ್ರಿಕೆ ಅವನೇನೇನ್ ಮಾಡವನೇ. ಜಾತಿ ಗಣತಿ ಬಗ್ಗೆ ಸರ್ಕಾರದಲ್ಲಿ ಗೊಂದಲ ಇಲ್ಲ. ನೋಡಪ್ಪ, ಯಾರು ಕ್ಯಾಬಿನೆಟ್ ನಲ್ಲಿ ವಿರೋಧ ಮಾಡಿಲ್ಲ, ಕ್ಯಾಬಿನೆಟ್ ನಲ್ಲಿ ಜೋರಾಗಿ ಯಾರು ಮಾತಾಡಿಲ್ಲ, ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ. ಗೊತ್ತಾಯ್ತಾ? ನಾನೇನ್ ಹೇಳಿದ್ದೀನಿ, ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಏನು ಡಿಸಿಷನ್ ಆಗಿಲ್ಲ. ಅವ್ರ ಅಭಿಪ್ರಾಯಗಳನ್ನೆಲ್ಲ ಓದ್ಕೊಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ಯು ವಿಲ್ ಡಿಸ್ಕಸ್ ಅಗೈನ್ ಇನ್ ದಿ ಕ್ಯಾಬಿನೆಟ್ ಅಂಡ್ ಯು ವಿಲ್ ಟೇಕ್ ಎ ಡಿಸಿಷನ್. ಯಾವ ಜಾತಿಗೂ ಅನ್ಯಾಯ ಆಗಬಾರದು. ಇದು ಸೋಸಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ. ಸೋಸಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ.
ಒಟ್ಟಾರೆ ಕಾಂಗ್ರೆಸ್ ಜಾತಿ ಗಣತಿ ವಿಚಾರದಲ್ಲಿ ಮನೆಯೊಂದು 100 ಬಾಗಿಲಾಗಿದ್ದಂತೂ ಸುಳ್ಳಲ್ಲ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ.